ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಸೊ ಹೀಗಾಗಿ ಈ ಬಗ್ಗೆ ಏನು ದಾಳಿಯನ್ನು ಮಾಡಿ ಸಾಕಷ್ಟು ದಾಖಲೆಗಳನ್ನು ವಶಪಡಿಸ್ಕೊಳ್ಬೇಕು ಅಂತೇಳಿ ಲೋಕಾಯುಕ್ತದಿಂದ ಸರ್ಚ್ ವಾರೆಂಟ್ ಇಶ್ಯೂ ಆಗಿತ್ತೆ. ಆದರೆ ಸರ್ಚ್ ವಾರೆಂಟ್ ಇಶ್ಯೂ ಆದ ಮರುದಿನವೇ IAS ಅಧಿಕಾರಿಗಳಿಗೆ ಬಂದು 140ಕ್ಕೂ ಹೆಚ್ಚು ಕಡತಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಈಗಾಗಲೇ ಲೋಕಾಯುಕ್ತ ಬಿಡುಗಡೆ ಮಾಡುವಂತಹ ಟಿಪ್ಪಣಿಯಲ್ಲೂ ಕೂಡ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕ ಶ್ರೀವಾತ್ಸ ಅವರಿದ್ದಾರೆ. ಈ ಪ್ರಕರಣದ ಬಗ್ಗೆ ಮೊದಲ ದಿನದಲ್ಲೂ ಕೂಡ ಹೋರಾಟವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್, ಭಾಳ ಪ್ರಮುಖವಾಗಿ ನೀವು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದೀರಿ ಸರ್, ಫೈಲ್ಗಳು ತಗೊಂಡೋಗಿದ್ದೀರಿ ಅಂತೇಳಿ. ಈ ಸರ್ಚ್ ವಾರೆಂಟ್ ಮತ್ತು ಟಿಪ್ಪಣಿ ಅದೊಂದು ಪೂರಕ ಆಗುತ್ತೆ ಸರ್? ಅದನ್ನ ಖಂಡಿತ ಪುಷ್ಟಿ ಕೊಡಿಸ್ತಾ ಇದೆ. ನಾವು ಡೇ ಒನ್ನಿಂದನೇ ಹೇಳ್ತಾ ಇದ್ದೀವಿ, ಫೈಲ್ಗಳು ಮೈಸೂರು ಮೂಡಾದಲ್ಲಿ ಹೋಗಿದೆ, ಇಲ್ಲಿಲ್ಲ, ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸುಟ್ಟು ಹಾಕಿರ್ತಾರೆ, ದಾಖಲೆಗಳೆಲ್ಲ ಸಿಗಲ್ಲ ಅಂತಲೇ ನಾವು ಹೇಳ್ತಾ ಇದ್ವಿ. ಅದಕ್ಕೆ ಪೂರಕವಾಗಿ ಪ್ರತಿಯೊಂದು ಸಿಗ್ತಾ ಇದೆ. ಲೋಕಾಯುಕ್ತದ ಸರ್ಚ್ ವಾರೆಂಟಿನ ಪ್ರತಿ ನೀವೇನಿವತ್ತು ತೋರಿಸಿದ್ದೀರಾ ಅದು ಅದಕ್ಕೆ ಪುಷ್ಟೀಕರಿಸ್ತಾ ಇದೆ. ಲೋಕಾಯುಕ್ತದವರೇ 140 ಫೈಲ್ ಅಂತ ಹೇಳಿದ್ದಾರೆ. 140 ಹೇಗೆ ಅವ್ರಿಗೆ ಗೊತ್ತಾಯಿತು ಅಂತ ಗೊತ್ತಿಲ್ಲ. 180 ಅಂತ ಪ್ರಾರಂಭದಲ್ಲಿದ್ದಂಥದ್ದು. ಆಯಿತು, ಈ 140 ಫೈಲ್ ಯಾಕೆ ಹೋಯಿತು, ಯಾರು ತಗೊಂಡೋದ್ರು, ಯಾರ್ಯಾರ್ದಿತ್ತು, ಫೈಲ್ ನಂಬರ್ ಏನೋ, ಇದನ್ನು ಮೈಸೂರು ಮೂಡಾದ ರಿಜಿಸ್ಟ್ರಲ್ಲಿ ಎಂಟ್ರಾಗಿದೆಯಾ ಅನ್ನೋದು ನೋಡಬೇಕು. ಡೇ ಒನ್ನಿಂದನೇ ಹೇಳ್ತಾ ಇದ್ವಿ, ಬೈರತಿ ಸುರೇಶ್ ಬಂದಿದ್ದೆ ಇದಕ್ಕೆ ಫೈಲ್ ಎತ್ಕೊಂಡು ಹೋಗೋಕ್ಕೆ ಅಂತ. ಅದಕ್ಕೋಸ್ಕರ ಹೆಲಿಕಾಪ್ಟ್ರಲ್ಲಿ ಬಂದಿದ್ದರು, ತುಂಬ್ಕೊಂಡು ಹೋಗಿದ್ದಾರೆ. ಜೂನ್ 28ಕ್ಕೆ ವಾರೆಂಟ್ ಇಶ್ಯೂ ಆಗುತ್ತೆ ದಾಳಿ ಮಾಡಬೇಕು ಅಂತೇಳಿ. 29ಕ್ಕೆ 3 IAS ಅಧಿಕಾರಿಗಳು ಬಂದು ಕಡತಗಳ ತೆಗೆದುಕೊಂಡು ಹೋಗಿದ್ದಾರೆ. ಇದು ಕೂಡ ಟಿಪ್ಪಣಿಯಲ್ಲಿ ಉಲ್ಲೇಖ ಆಗಿದೆ. ಇದಾದ 4 ದಿನಕ್ಕೆ ಇಲ್ಲೇ ಇದ್ದಂತಹ ಲೋಕಾಯುಕ್ತ SP ಸುಜಿತ್ ಅವರು ಕೂಡ ವರ್ಗಾವಣೆ ಆಗ್ತಾರೆ ಸರ್. ಅದೇ ಹೇಳಿದ್ದು ಏನಂದರೆ, ಏನು 28ಕ್ಕೆ ಸರ್ಚ್ ವಾರೆಂಟು ರೆಡಿಯಾಗಿರೋದು 29ರ ಅವತ್ತೇ ನೈಟು ಬೆಂಗಳೂರಿನ ನಗರಾಭಿವೃದ್ಧಿ ಇಲಾಖೆಗೆ ಹೇಗೆ ಗೊತ್ತಾಯಿತು? ಲೋಕಾಯುಕ್ತದಲ್ಲೇ ವೀಕ್ ಆಗಿದೆಯಾ, ಅಲ್ಲಿ ತನಿಖಾಧಿಕಾರಿ ಹೇಳಿದಾರಾ, ಸೈನ್ ಹಾಕ್ದವನು ಹೇಳಿದಾನ, ಟೈಪ್ ಮಾಡಿದವನು ಹೇಳಿದಾನ, ಇವೆಲ್ಲವೂ ಗೊತ್ತಾಗಬೇಕಾಗಿದೆ. ಈ ಕಡೆ ಮೂಡಾದ ಸರ್ಚ್ ವಾರೆಂಟು ರೆಡಿಯಾಗಿರೋದು ಬೆಂಗಳೂರಿಗೆ ಗೊತ್ತಾಗುತ್ತೆ. ಸೀನಿಯರ್ IAS ಕಳಿಸ್ತಾರೆ, ಮರುದಿವಸ ಬೈರತಿ ಸುರೇಶ್ ಬರ್ತಾರೆ, ವೆಂಕಟಾಚಲಪತಿ ಆಯೋಗವನ್ನು ನೇಮಕ ಮಾಡಿದ್ವಿ, ಸೀನಿಯರ್ IAS ಅಂತಾರೆ. ಅವರೇ ಏನಾದರೂ ಇನ್ನೊಂದು ದಿವಸ ಬಂದು ಹೋಗಿದ್ದರೆ ಅವತ್ತು ಇನ್ನೊಂದು ದಿವಸ ಬಂದು ಹೋಗೋಕ್ಕೆ ಕಾರಣ ಏನು? ಮರು ದಿವಸ ಎಲ್ಲ ಫೈಲ್ಗಳನ್ನು ಹೊತ್ಕೊಂಡು ಹೋಗಿದ್ದಾರೆ ಅಂತಿತ್ತು, ಇಲ್ಲ ಇನ್ನೊಂದು ದಿವಸನೇ ಹೊತ್ಕೊಂಡು ಹೋಗಿದ್ದಾರೆ ಅಂತ ಆಗ್ತಾಯಿದೆ. ಒಟ್ಟಾರೆ ಏನು ಅಂದರೆ ಮೈಸೂರು ಮೂಡಾದಿಂದ ಫೈಲ್ಗಳು ಕಳ್ಳತನ ಆಗಿವೆ. ಹೊತ್ಕೊಂಡು ಹೋಗಿರೋದು ಅಂದ್ರೇನು? ಕಳ್ಳತನ ಆಗಿರೋದು. ರಿಜಿಸ್ಟ್ರ್ ಬರ್ದಿದ್ದಾರೆ, ಆಯ್ತು ಬೆಂಗಳೂರಿಗೆ ಯಾಕೆ ಹೊತ್ಕೊಂಡು ಹೋದ್ರು ಫೈಲ್ಗಳನ್ನ? ಇಲ್ಲಿ ಯಾಕೆ ಇಡಲಿಲ್ಲ? ಇಲ್ಲೇ ಇಟ್ಬಿಟ್ಟು ಸೀಸ್ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ ಹಂಗಾರೆ? ಅದಕ್ಕೆ ನಾ ಹೇಳಿದ್ದು ಡೇ ಒನ್ನಿಂದನೂ ಮೈಸೂರ ಮೂಡಾದಲ್ಲಿ ಫೈಲ್ಗಳು ಇಲ್ಲ, ದಾಖಲೆಗಳನ್ನ ಕದ್ದೊಯ್ದಿದ್ದಾರೆ, ಹೊತ್ಕೊಂಡು ಹೋಗಿದ್ದಾರೆ. ಎಲ್ಲೂ ಹೇಳಿದ್ವಿ ಹೆಲಿಕಾಪ್ಟ್ರಲ್ಲಿ ಹೊತ್ಕೊಂಡು ಹೋಗಿದ್ದಾರೆ ಅಂತ. ಅದಕ್ಕೆ ಅವ್ರು ಚಾಲೆಂಜ್ ಮಾಡಿದ್ರು, ಅಲ್ಲಿ ಬಂದು ಹೇಳಿ, ಇಲ್ಲಿ ಬಂದು ಹೇಳಿ ಅಂತ. ಪುಷ್ಟೀಕರಿಸ್ತಾ ಇದೆಯಲ್ಲ ನಿಮ್ಮದು ಲೋಕಾಯುಕ್ತದ ಟಿಪ್ಪಣಿನೇ ಪುಷ್ಟೀಕರಿಸ್ತಾ ಇದೆಯಲ್ಲ. ಹೇಗೆ ಬೈರತಿ ಸುರೇಶ್ ಅವ್ರೇನು ಹೇಳ್ತಾರೆ, ನಾವು ಹೊತ್ಕೊಂಡು ಹೋಗಿಲ್ಲ, ಕೈಯಲ್ಲೇ ಮುಟ್ಟಿಲ್ಲ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಎಲ್ಲೂ ಗಮನದಲ್ಲಿದೆ, ಗೊತ್ತಿದೆ. ಇದೇ ರೀತಿಯಲ್ಲಿ ಇದನ್ನು ತನಿಖೆ ಹಳ್ಳಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. 140 ದಾಖಲೆಗಳು ತಗೊಂಡೋಗಿದ್ದಾರೆ. ಇವತ್ತಿನವರೆಗೂ ಅದು ಇರುತ್ತೆ ಅಂತ ಅನಿಸುತ್ತಾ ಸರ್? ಈಗ ಖಂಡಿತ ಇರಲ್ಲ ಸರ್. ಅದಕ್ಕೆ ಏನೇನು ರೆಡಿ ಮಾಡಬೇಕು ರೆಡಿ ಮಾಡಿರ್ತಾರೆ. ಆದರೆ ಬರೀ ಫೈಲಲ್ಲೇ ಹೊತ್ಕೊಂಡು ಹೋದರೆ ಸಾಲಲ್ಲ, ಇಲ್ಲೂ ಎಲ್ಲ ಎಂಟ್ರಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಒಂದಂತೂ ಸತ್ಯ, ಯಾವುದು ದಾಖಲೆಗಳು ಪ್ರಮುಖ ಅಮೂಲ್ಯ ಅಂತ ಅನಿಸುತ್ತೋ ಅದೆಲ್ಲವೂ ಸುಟ್ಟಾಕಿರ್ತಾರೆ. ಅದಕ್ಕೆ ನಾನು ಅವತ್ತೇ ಹೇಳಿದ್ದು, ಇಡೀ ಅಧಿಕಾರಿಗಳ ಮನವಿ ಮಾಡಿಕೊಂಡೆ, ತಕ್ಷಣಕ್ಕೆ ಬೈರತಿ ಸುರೇಶ್ ಅವ್ರ ಕಚೇರಿ ರೈಡ್ ಮಾಡಿ, ಇದ್ದರೆ ಫೈಲ್ ಅಲ್ಲೇ ಇರಬಹುದು. ಯಾಕೆಂದರೆ ನಮ್ಗೆ 2 ಡಾಕ್ಯುಮೆಂಟ್ ತೋರಿಸ್ಬಿಟ್ಟಿದ್ರು ಅವರೇನೆ. ಬಚ್ಚೇಗೌಡರ ಡಾಕ್ಯುಮೆಂಟು ತೋರಿಸಿದ್ರು, ವೈಟ್ನರ್ ಹಾಕಿರೋ ಪ್ರತಿನಿ ಇತ್ತು. ಇದೆಲ್ಲವೂ ಪುಷ್ಟೀಕರಿಸ್ತಾ ಇತ್ತು. 140 ಅಮೂಲ್ಯವಾದಂಥ ಫೈಲು ಯಾಕೆ ಹೋಯ್ತು, ಯಾರು ತೊಗೊಂಡೋದ್ರು, ಯಾಕಕ್ಕಾರು ತೊಗೊಂಡೋದ್ರು, ರಾಜಕಾರಣಿಗಳದ, ಬಿಲ್ಡರ್ದ, ಏನೂ ಗೊತ್ತಿಲ್ಲ ನಮಗೆ. ಯಾಕೆ ಹೊತ್ಕೊಂಡೋದ್ರು ನೋಡಬೇಕು. ಅದು ಕೆಲವು ಇನ್ನೊಂದು ತನಿಖೆನೇ ಆಗಬೇಕು ಅಂತ ಕಾಣುತ್ತೆ. ತನಿಖೆ ಆದಾಗಲೇ ಅದಕ್ಕೆ ಹೇಳಿದ್ದು CBI ಕೊಡಿ, ಎಡೆಮುರಿ ಕಟ್ತಾರೆ ಇವನ್ನೆಲ್ಲ ಅಂತ. ನಾಳೆ ಹೈಕೋರ್ಟಿಗೆ ಪೂರಕವಾಗಿ ಇವೆಲ್ಲ ನಡೀತಾ ಇದೆ. ನೋಡೋಣ, CBI ಕೊಡುವಂಥ ಮನಸ್ಸನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಸೊ ಹೀಗಾಗಿ ಈ ಬಗ್ಗೆ ಏನು ದಾಳಿಯನ್ನು ಮಾಡಿ ಸಾಕಷ್ಟು ದಾಖಲೆಗಳನ್ನು ವಶಪಡಿಸ್ಕೊಳ್ಬೇಕು ಅಂತೇಳಿ ಲೋಕಾಯುಕ್ತದಿಂದ ಸರ್ಚ್ ವಾರೆಂಟ್ ಇಶ್ಯೂ ಆಗುತ್ತೆ. ಆದರೆ ಸರ್ಚ್ ವಾರೆಂಟ್ ಇಶ್ಯೂ ಆದ ಮರುದಿನವೇ
IAS ಅಧಿಕಾರಿಗಳಿಗೆ ಬಂದು 140ಕ್ಕೂ ಹೆಚ್ಚು ಕಡತಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಈಗಾಗಲೇ ಲೋಕಾಯುಕ್ತ ಬಿಡುಗಡೆ ಮಾಡುವಂತಹ ಟಿಪ್ಪಣಿಯಲ್ಲೂ ಕೂಡ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕ ಶ್ರೀವಾಸ್ ಅವರಿದ್ದಾರೆ. ಈ ಪ್ರಕರಣದ ಬಗ್ಗೆ ಮೊದಲದಿಂದಲೂ ಕೂಡ ಹೋರಾಟವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್, ಭಾಳ ಪ್ರಮುಖವಾಗಿ ನೀವು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದೀರಿ ಸರ್, ಫೈಲ್ಗಳು ತಗೊಂಡೋಗಿದ್ದೀರಿ ಅಂತೇಳಿ. ಈ ಸರ್ಚ್ ವಾರೆಂಟ್ ಮತ್ತು ಟಿಪ್ಪಣಿ ಅದೊಂದು ಪೂರಕ ಆಗುತ್ತೆ ಸರ್? ಅದನ್ನ ಖಂಡಿತ ಪುಷ್ಟಿ ಕೊಡಿಸ್ತಾ ಇದೆ. ನಾವು ಡೇ ಒನ್ನಿಂದನೇ ಹೇಳ್ತಾ ಇದ್ದೀವಿ, ಫೈಲ್ಗಳು ಮೈಸೂರು ಮೂಡಾದಲ್ಲಿ ಹೋಗಿದೆ, ಇಲ್ಲಿಲ್ಲ, ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸುಟ್ಟು ಹಾಕಿರ್ತಾರೆ, ದಾಖಲೆಗಳೆಲ್ಲ ಸಿಗಲ್ಲ ಅಂತಲೇ ನಾವು ಹೇಳ್ತಾ ಇದ್ವಿ. ಅದಕ್ಕೆ ಪೂರಕವಾಗಿ ಪ್ರತಿಯೊಂದು ಸಿಗ್ತಾ ಇದೆ. ಲೋಕಾಯುಕ್ತದ ಸರ್ಚ್ ವಾರಂಟಿನ ಪ್ರತಿ ನೀವೇನಿವತ್ತು ತೋರಿಸಿದ್ದೀರಾ ಅದು ಅದಕ್ಕೆ ಪುಷ್ಟೀಕರಿಸ್ತಾ ಇದೆ. ಲೋಕಾಯುಕ್ತದವರೇ 140 ಫೈಲ್ ಅಂತ ಹೇಳಿದ್ದಾರೆ. 140 ಹೇಗೆ ಅವ್ರಿಗೆ ಗೊತ್ತಾಯಿತು ಅಂತ ಗೊತ್ತಿಲ್ಲ. 180 ಅಂತ ಪ್ರಾರಂಭದಲ್ಲಿದ್ದಂಥದ್ದು. ಆಯಿತು, ಈ 140 ಫೈಲ್ ಯಾಕೆ ಹೋಯಿತು, ಯಾರು ತಗೊಂಡೋದ್ರು, ಯಾರ್ಯಾರ್ದಿತ್ತು, ಫೈಲ್ ನಂಬರ್ ಏನೋ, ಇದನ್ನು ಮೈಸೂರು ಮೂಡಾದ ರಿಜಿಸ್ಟ್ರಲ್ಲಿ ಎಂಟ್ರಾಗಿದೆಯಾ ಅನ್ನೋದು ನೋಡಬೇಕು. ಡೇ ಒನ್ನಿಂದನೇ ಹೇಳ್ತಾ ಇದ್ವಿ, ಬೈರತಿ ಸುರೇಶ್ ಬಂದಿದ್ದೆ ಇದಕ್ಕೆ ಫೈಲ್ ಎತ್ಕೊಂಡು ಹೋಗೋಕ್ಕೆ ಅಂತ. ಅದಕ್ಕೋಸ್ಕರ ಹೆಲಿಕಾಪ್ಟ್ರಲ್ಲಿ ಬಂದಿದ್ರು, ತುಂಬ್ಕೊಂಡು ಹೋಗಿದ್ದಾರೆ. ಜೂನ್ 28ಕ್ಕೆ ವಾರಂಟ್ ಇಶ್ಯೂ ಆಗುತ್ತೆ ದಾಳಿ ಮಾಡಬೇಕು ಅಂತೇಳಿ. 29ಕ್ಕೆ 3 IAS ಅಧಿಕಾರಿಗಳು ಬಂದು ಕಡತಗಳ ತೆಗೆದುಕೊಂಡೋಗಿದ್ದಾರೆ. ಇದು ಕೂಡ ಟಿಪ್ಪಣಿಯಲ್ಲಿ ಉಲ್ಲೇಖ ಆಗಿದೆ. ಇದಾದ 4 ದಿನಕ್ಕೆ ಈ ಇಲ್ಲೇ ಇದ್ದಂತಹ ಲೋಕಾಯುಕ್ತ SP ಸುಜಿತ್ ಅವರು ಕೂಡ ವರ್ಗಾವಣೆ ಆಗ್ತಾರೆ ಸರ್. ಅದೇ ಹೇಳಿದ್ದು ಏನಂದರೆ, ಏನು 28ಕ್ಕೆ ಸರ್ಚ್ ವಾರೆಂಟು ರೆಡಿಯಾಗಿರೋದು 29ರ ಅವತ್ತೇ ನೈಟು ಬೆಂಗಳೂರಿನ ನಗರಾಭಿವೃದ್ಧಿ ಇಲಾಖೆಗೆ ಹೇಗೆ ಗೊತ್ತಾಯಿತು? ಲೋಕಾಯುಕ್ತದಲ್ಲೇ ವೀಕ್ ಆಗಿದೆಯಾ, ಅಲ್ಲಿ ತನಿಖಾಧಿಕಾರಿ ಹೇಳಿದಾರಾ, ಸೈನ್ ಹಾಕ್ದವನು ಹೇಳಿದಾನ, ಟೈಪ್ ಮಾಡಿದವನು ಹೇಳಿದಾನ, ಇವೆಲ್ಲವೂ ಗೊತ್ತಾಗಬೇಕಾಗಿದೆ. ಈ ಕಡೆ ಮೂಡಾದ ಸರ್ಚ್ ವಾರೆಂಟು ರೆಡಿಯಾಗಿರೋದು ಬೆಂಗಳೂರಿಗೆ ಗೊತ್ತಾಗುತ್ತೆ. ಸೀನಿಯರ್ IAS ಕಳಿಸ್ತಾರೆ, ಮರುದಿವಸ ಬೈರತಿ ಸುರೇಶ್ ಬರ್ತಾರೆ, ವೆಂಕಟಾಚಲಪತಿ ಆಯೋಗವನ್ನು ನೇಮಕ ಮಾಡಿದ್ವಿ, ಸೀನಿಯರ್ IAS ಅಂತಾರೆ. ಅವರೇ ಏನಾದರೂ ಇನ್ನೊಂದು ದಿವಸ ಬಂದೋಗಿದ್ದರೆ ಅವತ್ತು ಇನ್ನೊಂದು ದಿವಸ ಬಂದೋಗೋಕ್ಕೆ ಕಾರಣ ಏನು? ಮರುದಿವಸ ಎಲ್ಲ ಫೈಲ್ಗಳನ್ನು ಹೊತ್ಕೊಂಡು ಹೋಗಿದ್ದಾರೆ ಅಂತಿತ್ತು, ಇಲ್ಲ ಇನ್ನೊಂದು ದಿವಸನೇ ಹೊತ್ಕೊಂಡು ಹೋಗಿದ್ದಾರೆ ಅಂತ ಆಗ್ತಾಯಿದೆ. ಒಟ್ಟಾರೆ ಏನು ಅಂದರೆ ಮೈಸೂರು ಮೂಡಾದಿಂದ ಫೈಲ್ಗಳು ಕಳ್ಳತನ ಆಗಿವೆ. ಹೊತ್ಕೊಂಡು ಹೋಗಿರೋದು ಅಂದರೆ ಏನು? ಕಳ್ಳತನ ಆಗಿರೋದು. ರಿಜಿಸ್ಟ್ರ್ ಬರ್ದಿದ್ದಾರೆ, ಆಯ್ತು ಬೆಂಗಳೂರಿಗೆ ಯಾಕೆ ಹೊತ್ಕೊಂಡು ಹೋದ್ರು ಫೈಲ್ಗಳನ್ನ? ಇಲ್ಲಿ ಯಾಕೆ ಇಡಲಿಲ್ಲ? ಇಲ್ಲೇ ಇಟ್ಬಿಟ್ಟು ಸೀಸ್ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ ಹಂಗಾರೆ? ಅದಕ್ಕೆ ನಾ ಹೇಳಿದ್ದು ಡೇ ಒನ್ನಿಂದನೂ ಮೈಸೂರ ಮೂಡಾದಲ್ಲಿ ಫೈಲ್ಗಳು ಇಲ್ಲ, ದಾಖಲೆಗಳನ್ನ ಕದ್ದೊಯ್ದಿದ್ದಾರೆ, ಹೊತ್ಕೊಂಡು ಹೋಗಿದ್ದಾರೆ. ಎಲ್ಲೂ ಹೇಳಿದ್ವಿ ಹೆಲಿಕಾಪ್ಟ್ರಲ್ಲಿ ಹೊತ್ಕೊಂಡು ಹೋಗಿದ್ದಾರೆ ಅಂತ. ಅದಕ್ಕೆ ಅವ್ರು ಚಾಲೆಂಜ್ ಮಾಡಿದ್ರು, ಅಲ್ಲಿ ಬಂದು ಹೇಳಿ, ಇಲ್ಲಿ ಬಂದು ಹೇಳಿ ಅಂತ. ಪುಷ್ಟೀಕರಿಸ್ತಾ ಇದೆಯಲ್ಲ ನಿಮ್ಮದು ಲೋಕಾಯುಕ್ತದ ಟಿಪ್ಪಣಿನೇ ಪುಷ್ಟೀಕರಿಸ್ತಾ ಇದೆಯಲ್ಲ. ಹೇಗೆ ಬೈರತಿ ಸುರೇಶ್ ಅವ್ರೇನು ಹೇಳ್ತಾರೆ, ನಾವು ಹೊತ್ಕೊಂಡು ಹೋಗಿಲ್ಲ, ಕೈಯಲ್ಲೇ ಮುಟ್ಟಿಲ್ಲ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಎಲ್ಲೂ ಗಮನದಲ್ಲಿದೆ, ಗೊತ್ತಿದೆ. ಇದೇ ರೀತಿಯಲ್ಲಿ ಇದನ್ನು ತನಿಖೆ ಹಳ್ಳಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. 140 ದಾಖಲೆಗಳು ತಗೊಂಡೋಗಿದ್ದಾರೆ. ಇವತ್ತಿನವರೆಗೂ ಅದು ಇರುತ್ತೆ ಅಂತ ಅನಿಸುತ್ತಾ ಸರ್? ಈಗ ಖಂಡಿತ ಇರಲ್ಲ ಸರ್. ಅದಕ್ಕೆ ಏನೇನು ರೆಡಿ ಮಾಡಬೇಕು ರೆಡಿ ಮಾಡಿರ್ತಾರೆ. ಆದರೆ ಬರೀ ಫೈಲಲ್ಲೇ ಹೊತ್ಕೊಂಡು ಹೋದರೆ ಸಾಲಲ್ಲ, ಇಲ್ಲೂ ಎಲ್ಲ ಎಂಟ್ರಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಒಂದಂತೂ ಸತ್ಯ, ಯಾವುದು ದಾಖಲೆಗಳು ಪ್ರಮುಖ ಅಮೂಲ್ಯ ಅಂತ ಅನಿಸುತ್ತೋ ಅದೆಲ್ಲವೂ ಸುಟ್ಟಾಕಿರ್ತಾರೆ. ಅದಕ್ಕೆ ನಾನು ಅವತ್ತೇ ಹೇಳಿದ್ದು, ಇಡೀ ಅಧಿಕಾರಿಗಳ ಮನವಿ ಮಾಡಿಕೊಂಡೆ, ತಕ್ಷಣಕ್ಕೆ ಬೈರತಿ ಸುರೇಶ್ ಅವ್ರ ಕಚೇರಿ ರೈಡ್ ಮಾಡಿ, ಇದ್ದರೆ ಫೈಲ್ ಅಲ್ಲೇ ಇರಬಹುದು. ಯಾಕೆಂದರೆ ನಮ್ಗೆ 2 ಡಾಕ್ಯುಮೆಂಟ್ ತೋರಿಸ್ಬಿಟ್ಟಿದ್ರು ಅವರೇನೆ. ಬಚ್ಚೇಗೌಡರ ಡಾಕ್ಯುಮೆಂಟು ತೋರಿಸಿದ್ರು, ವೈಟ್ನರ್ ಹಾಕಿರೋ ಪ್ರತಿನಿ ಇತ್ತು. ಇದೆಲ್ಲವೂ ಪುಷ್ಟೀಕರಿಸ್ತಾ ಇತ್ತು. 140 ಅಮೂಲ್ಯವಾದಂಥ ಫೈಲು ಯಾಕೆ ಹೋಯ್ತು, ಯಾರು ತೊಗೊಂಡೋದ್ರು, ಯಾಕಕ್ಕಾರು ತೊಗೊಂಡೋದ್ರು, ರಾಜಕಾರಣಿಗಳದ, ಬಿಲ್ಡರ್ದ, ಏನೂ ಗೊತ್ತಿಲ್ಲ ನಮಗೆ. ಯಾಕೆ ಹೊತ್ಕೊಂಡೋದ್ರು ನೋಡಬೇಕು. ಅದು ಕೆಲವು ಇನ್ನೊಂದು ತನಿಖೆನೇ ಆಗಬೇಕು ಅಂತ ಕಾಣುತ್ತೆ. ತನಿಖೆ ಆದಾಗಲೇ ಅದಕ್ಕೆ ಹೇಳಿದ್ದು CBI ಕೊಡಿ, ಎಡೆಮುರಿ ಕಟ್ತಾರೆ ಇವ್ರನ್ನೆಲ್ಲ ಅಂತ. ನಾಳೆ ಹೈಕೋರ್ಟಿಗೆ ಪೂರಕವಾಗಿ ಇವೆಲ್ಲ ನಡೀತಾ ಇದೆ. ನೋಡೋಣ, CBI ಕೊಡುವಂಥ ಮನಸ್ಸನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಇದಿಷ್ಟು ಶಾಸಕ ಶ್ರೀವಾಸ್ ಅವರ ಮಾತುಗಳು. 140 ದಾಖಲೆಗಳನ್ನು ಕೂಡ ಇವರು ತೆಗೆದುಕೊಂಡಿರುವುದಕ್ಕೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಸಾಕಷ್ಟು ದಾಖಲೆಗಳನ್ನು ನಾಶಪಡಿಸಿರುವಂತಹ ಸಾಧ್ಯತೆ ಕೂಡ ಇದೆ. ಸೊ ಹೀಗಾಗಿ ಈ ಪ್ರಕರಣವನ್ನು CBIಗೆ ಕೊಡಬೇಕು. ಈ 140 ದಾಖಲೆಗಳನ್ನು ತೆಗೆದುಕೊಂಡಿರುವುದಕ್ಕೆ ಮತ್ತೊಂದು ತನಿಖೆಯೆಲ್ಲ ಈ ಪ್ರಕರಣದಲ್ಲಿ ಮಾಡಬೇಕು ಅಂತೇಳಿ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಜ್ ಜೊತೆಗೆ ವಿನೋದ್ ಪಡವರ್, ರಿಪಬ್ಲಿಕ್ ಕನ್ನಡ, ಮೈಸೂರು.